if f of x equal to sin 3x divided by e raised to 2x minus 1 if x is not equal to 0 ಅದೇ ಥರ and the function f of x equal to k minus 2 if x equal to 0 is continuous function at x equal to 0 then the value of k is ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ 7/2 3/2 2/3 ಆ್ಯಂಡ್ 9/5 ಈ ರೀತಿಯಾಗಿ ಆಪ್ಷನ್ಸ್ ಇದೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ಸೊ ಅಲ್ಲೇ ಫಂಕ್ಷನ್ನಲ್ಲಿರುವಂಥ ಕಂಡೀಷನನ್ನು ಅಬ್ಸರ್ವ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಆರ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಕಂಡೀಷನನ್ನು ಕೊಟ್ಟಿರೋದ್ರಿಂದ ಯು ಕ್ಯಾನ್ ಡೈರೆಕ್ಟ್ ಯೂಸ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 0 ಫಾರ್ಮ್. ಈ ಫಾರ್ಮನ್ನು ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಸೊ ಅಲ್ಲೇ ಫಂಕ್ಷನಲ್ಲಿ ಅಬ್ಸರ್ವ್ ಮಾಡಬೇಕು ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಕಂಡೀಷನನ್ನು ಕೊಟ್ಟಿದ್ದಾರೆ. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಕಂಡೀಷನ್ ಕೊಟ್ಟಿರೋದ್ರಿಂದ ಆ ಫಂಕ್ಷನ್ನಲ್ಲಿರುವಂಥ ಎಕ್ಸ್ ಟರ್ಮು 0ಕ್ಕೆ ಈಕ್ವಲ್ ಆಗಿರಲ್ಲ, ಬಟ್ ಏನಾಗಿರುತ್ತೆ ಅಂದರೆ ನಿಯರೆಸ್ಟು 0 ಆಗಿರುತ್ತೆ. ಅಂದರೆ ಎಕ್ಸದ ವ್ಯಾಲ್ಯೂಸ್ 0 ವ್ಯಾಲ್ಯೂವಿಗೆ ನಿಯರೆಸ್ಟ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಆ ಫಂಕ್ಷನಿಗೆ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿ ಕಂಡೀಷನನ್ನು ಕೊಟ್ಟಿರ್ತಾರೆ. ಸೊ ಅಲ್ಲೇ ಫಂಕ್ಷನನ್ನು ಅಬ್ಸರ್ವ್ ಮಾಡಬೇಕು. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಇರೋದ್ರಿಂದ ಆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಸೈನ್ ಆಫ್ 3x ಡಿವೈಡೆಡ್ ಬೈ e raised to 2x minus 1. ಅದೇ ಥರ ರೈಟ್ ಸೈಡ್ ಆಲ್ಸೋ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಿರೋದ್ರಿಂದ ಕೆ ಮೈನಸ್ 2 ಫಂಕ್ಷನನ್ನು ತೊಗೋಬೇಕು. ಸೊ ಟೇಕಿಂಗ್ ಆನ್ ಬೋತ್ ಸೈಡ್ ಲಿಮಿಟನ್ನು ಅಪ್ಲೈ ಮಾಡಿದಾಗ ಲಿಮಿಟ್ ಆಫ್ ಸೈನ್ 3x ಡಿವೈಡೆಡ್ ಬೈ e raised to 2x minus 1 ಆಸ್ ಎಕ್ಸ್ ಟೆನ್ಸ್ ಟು 0. ಅದೇ ಥರ ರೈಟ್ ಸೈಡ್ ಆಲ್ಸೋ ಸೇಮ್ ಲಿಮಿಟ್ ಆಫ್ ಕೆ ಮೈನಸ್ 2 ಆಸ್ ಎಕ್ಸ್ ಟೆನ್ಸ್ ಟು 0 ಆಗಿದೆ. ಸೊ ಫಂಕ್ಷನ್ನಲ್ಲಿ ಎಕ್ಸ್ ವ್ಯಾಲ್ಯೂ 0ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಫಾರ್ಮು 0/0 ಆದರೆ ಯು ಕ್ಯಾನ್ ಯೂಸ್ ದ್ಯಾಟ್ ಲಿಮಿಟ್ ಆಫ್ f dash of x divided by g dash of x as x tends to c. ಈ ಫಾರ್ಮನ್ನು ಅಪ್ಲೈ ಮಾಡಬೇಕು. ಬಿಕಾಸ್ ಅಂದರೆ ಕೊಟ್ಟಿರುವಂತಹ ಫಂಕ್ಷನಲ್ಲಿ ಎಕ್ಸ್ ಸೈನ್ ಇಲ್ಲೇ 3 into 0 ಇಟ್ ಮೀನ್ 0 ಆಗುತ್ತೆ. ಸೈನ್ 0 ಇಟ್ ಮೀನ್ 0 ಆಗುತ್ತೆ. ಸೊ ಡಿನಾಮಿನೇಟರ್ ಆಲ್ಸೋ e raised to 2 into x ಇಟ್ ಮೀನ್ 0, 2 into 0 ಇಟ್ ಮೀನ್ 0 ಆಗುತ್ತೆ. e raised to 0 ಅಂದರೆ ಎನಿಥಿಂಗ್ raised to 0 ಇಟ್ ಮೀನ್ 1 ಆಗುತ್ತೆ. 1 minus 1 ಆಲ್ಸೋ 0 ಆಗುತ್ತೆ. ಇಡೀ ಈ ಫಂಕ್ಷನ್ ಏನಾಗುತ್ತೆ ಅಂದರೆ 0/0 ಫಾರ್ಮ್ ಆಗೋದ್ರಿಂದ ಈ ಫಾರ್ಮನ್ನು ಅಪ್ಲೈ ಮಾಡಬೇಕು. ಏನಾಗುತ್ತೆ ಆ ಫಾರ್ಮನ್ನು ಅಪ್ಲೈ ಮಾಡಿದಾಗ ಅಂದರೆ ಡಿಫ್ರೆಂಟ್ ಕೊಟ್ಟಂಥ ಫಂಕ್ಷನನ್ನು ಒನ್ ಟೈಮ್ ಡಿಫ್ರೆನ್ಸಿಯೇಟ್ ಮಾಡಿದಾಗ ಸೈನ್ 3x ಡಿಫ್ರೆನ್ಸಿಯೇಟ್ ಮಾಡಿದಾಗ cos 3x as again derivative of the x it mean 3 into 1 denominator e raised to 2x it is a exponential term ಐತಿ. so as it is function e raised to 2x again derivative of the power 2x it mean 1 ಆಗುತ್ತೆ. ಮೈನಸ್ ಆಫ್ 1ಅನ್ನು ಡಿಫ್ರೆನ್ಸಿಯೇಟ್ ಮಾಡಿದರೆ 0 ಆಗುತ್ತೆ. ಸೊ ಲಿಮಿಟನ್ನು ಅಪ್ಲೈ ಮಾಡಿದಾಗ ಲಿಮಿಟ್ ಆಫ್ as x tends to 0 ಆಗುತ್ತೆ. ಅದೇ ಥರ ರೈಟ್ ಆಫ್ k minus 2 as x tends to 0. ಸೊ ಇಲ್ಲ ಎಕ್ಸ್ ಇದ್ದಲ್ಲೇ 0ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕಾಸ್ ಆಫ್ 3 ಈ 3ನ ಔಟ್ಸೈಡ್ ತೆಗೆಯೇನು 3 ಇಂಟು ಕಾಸ್ ಆಫ್ 3 ಎಕ್ಸ್ ಇಟ್ ಮೀನ್ 0 ಡಿನಾಮಿನೇಟರ್ 2ನ ಔಟ್ಸೈಡ್ ತೆಗೆದಾಗ 2 e raised to 2 ಎಕ್ಸ್ ಇಟ್ ಮೀನ್ 0 ಮೈನಸ್ ಆಫ್ 0 ಸೈಡ್ 0ನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಎಕ್ಸ್ ವ್ಯಾಲ್ಯೂ ಇಲ್ಲ. ಸೊ ಆ್ಯಸ್ ಇಟ್ ಈಸ್ k minus 2ನ ನೋಟ್ ಮಾಡ್ಕೋತೀನಿ. ಅದೇ ಥರ ಈಗ ಸಿಂಪ್ಲಿಫೈ ಮಾಡಿದಾಗ 3/2 ಇಸ್ ದ ಕಾನ್ಸ್ಟೆಂಟ್. cos of 3 into 0 it mean 0 ಆಗುತ್ತೆ. cos 0 value it mean 1 denominator e raised to 2 into 0 it mean 0 ಆಗುತ್ತೆ. e raised to 0 anything raised to 0 value 1 ಆಗುತ್ತೆ equal to k minus 2. ಸೊ ಇನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 3 into 1 it mean 3 denominator 2 into 1 it mean 2 3/2 equal to k minus 2 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 3/2. ಸೊ ರೈಟ್ ಸೈಡ್ ಇರುವಂಥ ಮೈನಸ್ 2ನ ಲೆಫ್ಟ್ ಸೈಡ್ ಕನ್ಸಿಡರ್ ಮಾಡಿದರೆ ಪ್ಲಸ್ 2 ಆಗುತ್ತೆ ಈಕ್ವಲ್ ಟು ಕೆ. ಅದೇ ಥರ ಸೊ ಏನೂ ಇಲ್ಲ ಅಂದರೆ ಡಿನಾಮಿನೇಟರ್ 1 ಆಗುತ್ತೆ. 2 into 1 ಇಂದು LCM 2 ಆಗುತ್ತೆ. ಸೊ ಮಲ್ಟಿಪ್ಲೈಡ್ ಮಾಡಿದರೆ ಇಂಟು 1 ಇಂಟು 2 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ 3 into 1 ಇಟ್ ಮೀನ್ 3 ಪ್ಲಸ್ 2 into 2 ಇಟ್ ಮೀನ್ 4 ಈಕ್ವಲ್ ಟು ಕೆ. 3 plus 4 it means 7. 7 divided by 2 equal to k is the right answer. Option first one 7/2 is the correct answer.